ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೀಪ್ತಿಸ್ ಹೋಮ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯಿತು ವಿಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಹಾಗೆ ನಾವು ಟ್ರಿಪ್ಪಿಗೆ ಹೋಗಿದ್ವಿ. ಸೊ ಹೋಗಿದ್ದು ಬಂದಮೇಲೆ ಒನ್ ಡೇ ಫುಲ್ ರೆಸ್ಟ್ ಮಾಡ್ತಾಯಿದ್ವಿ. ಯಾಕಂದರೆ 3 ಡೇಸ್ ಕಂಟಿನ್ಯೂಸ್ ಟ್ರಾವೆಲ್. ನೈಟ್ ಟೈಮ್ ಬಿಟ್ಟರೆ ಮಿಕ್ಕಿದ ಎಲ್ಲ ಟೈಮನ್ನು ನಾವು ಟ್ರಾವೆಲ್ ಮಾಡ್ತಾನೇ ಇದ್ವಿ. ಹಾಗಾಗಿ ಸ್ವಲ್ಪ ಬಾಡಿ ರೆಸ್ಟ್ ಕೇಳ್ತಾಯಿತ್ತು ಅಂತ ಒನ್ ಡೇ ಫುಲ್ ರೆಸ್ಟ್ ಮಾಡಿದ್ವಿ. ಅದಾದಮೇಲೆ ಮತ್ತೆ ಮಂಡೇ ಇವನ್ಗೆ ಪೆಂಡಿಂಗ್ ನೋಟ್ಸ್ ಏನಿತ್ತು ಅದೆಲ್ಲ ಮಾಡಿಸೋದು. ಸೊ ಈ ಕೆಲಸದಲ್ಲಿ ಒಂಚೂರು ಬ್ಯುಸಿ ಇದೆ. ಮತ್ತು ಬಟ್ಟೆ ಎಲ್ಲ ಏನೇನು ತೊಗೊಂಬಂದಿದ್ವಿ ಅದೆಲ್ಲ ವಾಶ್ ಮಾಡಿ ಎಲ್ಲ ಈ ರೀತಿ ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದರಿಂದ ಯಾವುದೇ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಆಗಿರಲಿಲ್ಲ. ಸೊ ಇವಾಗ ಮತ್ತೆ ತುಂಬ ಲೇಟ್ ಆಗಿಬಿಡುತ್ತೆ ಅಂಥೇಳಿ ವೀಡಿಯೋಸ್ನ ಎಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾನು ನಿಮಗೆ ಫಸ್ಟ್ ಡೇ ಏನೇನಾಯಿತು, ಹೇಗೆ ಹೊರಟ್ವಿ, ಹೇಗೋಗಿ ರೀಚ್ ಆದ್ವಿ, ಏನೇನೆಲ್ಲ ನಡೀತು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಟೈಮ್ 4:30 ಆಗಿದೆ. ನಾನು ಮಕ್ಕಳು ಎಲ್ಲ ಬೇಗನೆ ಎದ್ಬಿಟ್ವಿ. 3:45 ಹಂಗೆ ಎದ್ದು ಎಲ್ಲ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀವಿ. ಮಕ್ಕಳು ಕೂಡ ಅಷ್ಟೇ ಹೋಗ್ತಾ ಇದ್ದೀವಿ ಅನ್ನೋ ಖುಷಿಗೆ ಹೇಳಿದ ತಕ್ಷಣ ಎದ್ದುಬಿಟ್ರು. ಎಲ್ಲ ರೆಡಿಯಾಗಿ ಹಸ್ಬೆಂಡ್ ಲಾಸ್ಟಲ್ಲಿ ಅವ್ರು ಸ್ವಲ್ಪ ಡ್ರೈವ್ ಮಾಡಬೇಕಲ್ಲ, ಅವ್ರು ಲೇಟಾಗಿ ಎದ್ದೇಳಲಿ ಅಂಥೇಳಿ ಅವ್ರಿಗೆ ಲೇಟಾಗಿ ಎದ್ದೇಳಿಸಿದ್ದು. ಅವ್ರು ರೆಡಿಯಾಗೋ ಅಷ್ಟರಲ್ಲಿ ನಾವು ಕೆಳಗಡೆಗೆ ಬಂದು ಸ್ವಲ್ಪ ಬಿಸಿನೀರು ಕುಡಿದ್ವಿ. ಯಾಕಂದರೆ ಖಾಲಿ ಹೊಟ್ಟೆಲ್ ಹಾಗೆ ಹೋದರೆ ತುಂಬ ಸಂಕಟ ಅನಿಸ್ಬಿಡುತ್ತೆ ಲೈಕ್ ಹೋಗೋ ದಾರಿಯಲ್ಲಿ. ಹಾಗಾಗಿ ಒಂದು ಚೂರು ಬಿಸಿನೀರು ಕುಡಿದಿದ್ವಿ. ಜೇಸನ್ಗೆ ನಿದ್ದೆ ಬರೋಂಗೆ ಅನಿಸ್ತಾ ಇತ್ತು, ಆದ್ರೂ ಹೋಗೋ ಖುಷಿಲಿ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳ್ದೆ. ಇಲ್ಲಿ ಲಗೇಜ್ ಎಲ್ಲ ಡಿಕ್ಕಿಗೆ ಹಾಕ್ತಾ ಇದ್ದೀವಿ. ಏನೇನು ಪ್ಯಾಕ್ ಮಾಡಿದ್ವಿ ಎಲ್ಲನೂ. ಹಿಂದೆ 1-2 ಪಿಲ್ಲೋ ಮತ್ತು ಒಂದು ಬ್ಲ್ಯಾಂಕೆಟ್ ಕೂಡ ಇಟ್ಕೊಂಡಿದ್ವಿ. ಯಾಕಂದರೆ ಮಕ್ಕಳು ಏನಾದರೂ ಮಲ್ಕೊಂಡ್ರೆ ಆ ಕಡೆ ತಲೆಗೆ ಹೊಡಿಯುತ್ತಲ್ವ ಡೋರ್ಸ್, ಅದಕ್ಕೆ ಸೇಫ್ಟಿಗಿರಲಿ ಅಂತ. ಮತ್ತು ಅಲ್ಲಿ ಹೋದ್ಮೇಲೆ ಏನಾದರೂ ಎಕ್ಸ್ಟ್ರಾ ಪಿಲ್ಲೋಸ್ ಬೇಕಾದರೆ ಯೂಸ್ ಮಾಡ್ಕೊಳ್ಳೋಣ ಅಂಥೇಳಿ ಪಿಲ್ಲೋಸು. ಮತ್ತು ಚಳಿ ಇರುತ್ತೆ, ಅಲ್ಲಂತೂ ತುಂಬ ಚಳಿ ಇರುತ್ತೆ. ಯಾಕಂದರೆ ನಾವು ಮುಂಚೆ ಹೋಗಿದ್ದರಿಂದ ಗೊತ್ತು. ಸೊ ಹಾಗಾಗಿ ಒಂದು ಬ್ಲ್ಯಾಂಕೆಟ್ ಕೂಡ ಇರಲಿ ಅಂಥೇಳಿ ತೊಗೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಾವು ಫಸ್ಟು ಮಮ್ಮಿ ಮನೆಗೆ ಹೋಗಿ ನಮ್ಮ ಮಮ್ಮಿನೂ ನಮ್ಮ ಜೊತೆ ಕರ್ಕೊಂಡು ಹೋಗ್ತಾ ಇದ್ವಿ. ಈ ಸಲ ನಾನು ನಮ್ಮ ಮಮ್ಮಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಂಗೆ ತುಂಬ ಖುಷಿ. ಯಾಕಂದರೆ ನಾನು ಈ ಪ್ಲೇಸ್ಗೆ ನಮ್ಮ ಮಮ್ಮಿನ ಕರ್ಕೊಂಡು ಹೋಗ್ಬೇಕಂತ ತುಂಬ ಟೈಮಿಂದ ಅಂದ್ಕೊಳ್ತಾ ಇದ್ದೆ. ಫೈನಲಿ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀವಿ. ನನಗೆ ಅದೊಂದು ತುಂಬ ಮೆಮೊರೇಬಲ್, ತುಂಬ ಖುಷಿ. ಹೊರಟ್ವಿ ಆಲ್ಮೋಸ್ಟ್ 4:45 5 o'clock ಆಗಿತ್ತು. ನಾವು ಹೊರಡುವಾಗ ಫುಲ್ ಕತ್ಲೆ ಏನೂ ಇಲ್ಲ. ಒಂಥರ ಚೆನ್ನಾಗಿತ್ತು. ಅರ್ಲಿ ಮಾರ್ನಿಂಗ್ ಈ ಥರ ನಾವು ಟ್ರಾವೆಲ್ ಮಾಡೋದು ನಂಗೆ ಭಾಳ ಇಷ್ಟ ಆಗುತ್ತೆ. ಯಾಕಂದರೆ ಅಷ್ಟೊಂದು ಟ್ರಾಫಿಕ್ ಇರಲ್ಲ, ತುಂಬ ಕೂಲಾಗಿ ಅನಿಸುತ್ತೆ. ಆವಾಗ ಕೆಲವರು ಎದ್ದು ಆವಾಗ ಮನೆ ಮುಂದೆ ಕಸ ಗುಡಿಸ್ತಾ ಇರ್ತಾರೆ, ನೀರು ಹಾಕ್ತಾ ಇರ್ತಾರೆ, ರಂಗೋಲಿ ಬಿಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡ್ಕೊಂಡು ಹೋಗೋದು ನಂಗೆ ತುಂಬ ಇಷ್ಟ. ಸೊ ತುಂಬ ಚೆನ್ನಾಗಿತ್ತು ಅರ್ಲಿ ಮಾರ್ನಿಂಗ್ ಡ್ರೈವ್. ನಾವು ಬೇಗ ಹೊರಟಿದ್ರಿಂದ ಟ್ರಾಫಿಕ್ ಇರಲಿಲ್ಲ, ಸ್ವಲ್ಪ ಬೇಗನೆ ಹೋಗಿ ರೀಚ್ ಆದ್ವಿ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ನಾವು ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗಿದ್ದೀವಿ. ನಮಗೆ ಮುಂದೆ ಜಿಂಕೆ ಸಿಕ್ತು, ನೋಡ್ತಾ ಇದ್ದೀರಲ್ಲ ಒಂದು ಜಿಂಕೆ. ಅದು ಲೆಫ್ಟ್ ಸೈಡಲ್ಲಿ ಸುಮಾರು ನಿಂತಿದೆ, ಬಟ್ ಕತ್ಲೆ ಇದ್ದಿದ್ದರಿಂದ ನನಗೆ ವಿಡಿಯೋದಲ್ಲಿ ಫೋಕಸ್ ಆಗಲಿಲ್ಲ. ಸೊ ಜಿಂಕೆ ನೋಡಿದ್ವಿ, ಜೊತೆಗೆ ಆನೆ ನೋಡಿದ್ವಿ. ಬಟ್ ಏನಂದರೆ ನಾನು ಎತ್ಕೊಂಡು ಮೊಬೈಲ್ ಈ ಕಡೆ ಟರ್ನ್ ಮಾಡಿಸೋಷ್ಟರಲ್ಲಿ ಹಿಂದೆ ವೆಹಿಕಲ್ಸ್ ತುಂಬ ಬರ್ತಾಯಿತ್ತು. ಸೊ ಹಾಗಾಗಿ ಅದು ಪಾಸ್ ಆಗೋಯಿತು. ಅದನ್ನು ನಾನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಮಗೆ ಬರುವಾಗನೂ ಅದೇ ಥರ ಆಯಿತು, ಹೋಗುವಾಗಲೂ ಅದೇ ಥರ ಆಯಿತು. ಬಟ್ 2 ಟೈಮ್ ಕೂಡ ಒಟ್ಟು 3 ಆನೆ ನೋಡಿದ್ವಿ. ಈ ಕಡೆಯಿಂದ 1, ಆ ಕಡೆಯಿಂದ 2. ನೀವೀಗ ನೋಡ್ತಾ ಇದ್ದೀರಲ್ಲ, ಇದು ಘಾಟ್ ಸೆಕ್ಷನ್ಗೆ ಗೇಟ್. ಅಂದರೆ ಇಲ್ಲಿ ಓಪನ್ ಮಾಡಿದ ಮೇಲೇ ನಾವು ಫಾರೆಸ್ಟ್ ಒಳಗಡೆ ಹೋಗೋಕ್ಕಾಗೋದು. ಸೊ 6 o'clock ಮುಂಚೆ ಅಲ್ಲಿ ಬಿಡೋಲ್ಲ. ನಾವು 5:30 5:45ಗೆ ಬಂದುಬಿಟ್ವಿ ಪ್ಲೇಸಿಗೆ. ನಮ್ಗೆ ಇಲ್ಲೇ ಒಂದು 45 ಮಿನಿಟ್ಸ್ ಹೊಟ್ಟೋಯ್ತು. ಯಾಕಂದರೆ ತುಂಬ ವೆಹಿಕಲ್ಸ್ ಇದ್ದಿದ್ದರಿಂದ ಅವ್ರು ಗೇಟ್ ಓಪನ್ ಮಾಡಿದ್ಮೇಲೆ ಒಂದೊಂದೇ ವೆಹಿಕಲ್ಸ್ ಹೋಗಬೇಕಲ್ಲ. ಆ ಕಡೆಯೂ ಆ ಕಡೆಯಿಂದನೂ ಕೆಳಗಡೆಯಿಂದನೂ ವೆಹಿಕಲ್ಸ್ ನೆಕ್ಸ್ಟು ಬರ್ತಾ ಹೋಗುತ್ತೆ. ಸೊ ಈ ಕಡೆಯಿಂದನೂ ವೆಹಿಕಲ್ಸ್, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅಲ್ಲಿ ನಮಗೆ.
ಇಲ್ಲಿಂದ ನಮಗೆ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ತಮಿಳ್ನಾಡಿಗೆ ಹೋಗಬೇಕಾದ್ರೆ ಸಿಗುವಂಥ ಘಾಟ್ ಸೆಕ್ಷನ್. ಇದನ್ನು ಸತ್ಯದಿಂಬಂ ಅಂತ ಕೂಡ ಕರೀತಾರೆ. ತುಂಬ ದೊಡ್ಡದು ಇದು. ನಮ್ಮ ಸೈಡಲ್ಲಿ ಇದೇ ದೊಡ್ಡದು. ಸೊ ಹಾಗಾಗಿ ಇವಾಗ ಘಾಟ್ ಸೆಕ್ಷನ್ ಶುರು ಆಯಿತು. ಇಲ್ಲಿ ಇದಾದಮೇಲೆ ಸ್ವಲ್ಪ ನಾನು ವೀಡಿಯೋ ಮಾಡೋದನ್ನ ಕಡಿಮೆ ಮಾಡಿಕೊಂಡೆ, ಯಾಕಂದರೆ ಅಲ್ಲಿ ತುಂಬ ಏರ್ಪಿನ್ ಬೆಂಡ್ಸ್ ಎಲ್ಲ ಬರೋದ್ರಿಂದ ಸುಮ್ಮನೆ ಹಸ್ಬೆಂಡ್ಗೆ ಡಿಸ್ಟರ್ಬೆನ್ಸ್ ಅನಿಸುತ್ತೆ, ಮಕ್ಕಳು ಇದ್ದಾರೆ ಅಂಥೇಳಿ ನಾನು ಜಾಸ್ತಿ ಏನೂ ವೀಡಿಯೋ ಮಾಡಲಿಲ್ಲ. ಒಂದು ಸ್ವಲ್ಪ ಮಾತ್ರ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ನಾವು ಈ ಥರ 2 ವೀಲರ್ ಅಥವಾ 4 ವೀಲರಲ್ಲಿ ಹೋಗ್ಲಿಕ್ಕೆ ತುಂಬ ಭಯ ಪಡ್ತೀವಿ. ಬಟ್ ಅಲ್ಲಿ ಈ ಟ್ರಕ್ಗಳು, ಲಾರಿಗಳು ಎಷ್ಟು ಲಗೇಜ್ ಇಟ್ಕೊಂಡು ಹೋಗ್ತಾರೆ ಅಂದರೆ ನಿಜವಾಗ್ಲೂ ಅವರೆಲ್ಲ ಗ್ರೇಟ್. ನನಗಂತೂ ಕೆಲವ್ರನ್ನ ನೋಡುವಾಗ ತುಂಬ ಬೇಜಾರಾಗ್ತಿತ್ತು. ತುಂಬ ವಯಸ್ಸಾಗಿದೆ, ಬಟ್ ಅಷ್ಟು ದೊಡ್ಡ ಲಾರಿ, ಅಷ್ಟೊಂದು ವೆಯ್ಟ್ ಇರೋವಂಥ ಲಾರಿನ ಬೆಟ್ಟ ಹತ್ಸೋದು, ಇಳುಗ್ಸೋದು ಎಷ್ಟು ಈಸಿಯಾಗಿ ಮಾಡ್ತಾರೆ. ನಿಜವಾಗ್ಲೂ ಅವ್ರಿಗೆಲ್ಲ ಹ್ಯಾಟ್ಸ್ ಆಫ್ ಹೇಳಬೇಕು. ನನಗಂತೂ ಅದು ನೋಡುವಾಗ ನನಗೆ ಒಂಥರ ಮೈ ಜುಮ್ ಅನ್ನಿಸ್ತಾಯಿತ್ತು. ನಾನು ಕೆಲವೊಂದು ಕಡೆ ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದೆ. ಅಂದರೆ ಈ ಸಲ ತುಂಬ ಲೈಕ್ ನಾವು ಬೇಗನೆ ಹೊರಟು ಬೇಗ ಎಂಟ್ರಿ ಆಗಬೇಕು ಅಂತ ಬೇಗ ಬಂದ್ವಲ್ಲ, ಹಾಗಾಗಿ ತುಂಬ ಲಾರಿಗಳು ಮತ್ತು ಟ್ರಕ್ಗಳೆಲ್ಲ ಬಂದು ಆಲ್ರೆಡಿ ವೆಯ್ಟ್ ಮಾಡ್ತಾಯಿತ್ತು. ನೈಟ್ ಬಂದು ಅಲ್ಲಿ ನಿಲ್ಲಿಸ್ಕೊಳ್ತಾರಂತೆ. ಅಲ್ಲಿ ನಿಲ್ಲಿಸ್ಕೊಂಡು ಗೇಟ್ ಓಪನ್ ಮಾಡಿದ ತಕ್ಷಣ ಅವರು ಹೋಗ್ತಾರೆ ಅಂತ. ಸೊ ಹಾಗಾಗಿ ತುಂಬ ಜನ ನೋಡಿದ್ರಿಂದ ಈ ಸಲ ನಂಗೆ ಅದೊಂದು ಫೀಲ್ ಆಗೋಯ್ತು. ಇವಾಗ ನಾವು ಘಾಟ್ ಸೆಕ್ಷನ್ ಎಲ್ಲ ಇಳಿದ ಮೇಲೆ ತಮಿಳ್ನಾಡಿಗೆ ಎಂಟ್ರಿ ಆಗ್ತೀವಿ. ಮುಂದೆ ಚೆಕ್ ಪೋಸ್ಟ್ ಬರುತ್ತೆ. ಅದಕ್ಕೂ ಮುಂಚೆ ಒಂದು 1.5-2 ಕಿಲೋಮೀಟರ್ಸ್ ತನಕ ಈ ಥರ ಒಂದು ಸ್ಟ್ರೇಟ್ ರೋಡ್ ಸಿಗುತ್ತೆ. ಅಲ್ಲೆಲ್ಲ ಫುಲ್ ಬೆಂಡಾಗಿ ಟರ್ನು, ಟ್ವಿಸ್ಟು ಎಲ್ಲ ತೊಗೊಂಡು ಹೇರ್ ಪಿನ್ ಬೆಂಡ್ಸ್ ಎಲ್ಲ ಮುಗಿಸ್ಕೊಂಡು ಈ ಥರ ಒಂದು ಸ್ಟ್ರೈಟ್ ರೋಡಿಗೆ ಬರ್ತೀವಲ್ಲ, ಅವಾಗ ಏನೋ ಒಂಥರ ಸಮಾಧಾನ. ನಾವು ತಮಿಳ್ನಾಡಿಗೆ ಬಂದ ತಕ್ಷಣ ಫಸ್ಟು ಇಲ್ಲಿ ಕೂಳ್ ಕುಡಿಯೋಕ್ಕೆ ಅಂತ ನಿಲ್ಲಿಸಿದ್ವಿ. ನಮಗೆ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಟಿಫನ್ ಸಿಗುತ್ತೆ, ಬಟ್ ನಾವಲ್ಲಿ ಎಲ್ಲೂ ತಿಂದಿರಲಿಲ್ಲ. ಇಲ್ಲೇ ಕುಡಿಬೇಕು, ಕೂಳ್ ಕುಡಿಬೇಕಂತ. ಅದು ತುಂಬ ತಂಪು, ಜೊತೆಗೇ ಅವರು ಟಿಫನ್ ಕೂಡ ಇಟ್ಟಿರ್ತಾರೆ. ಮನೆಯಿಂದ ಮಾಡ್ಕೊಂಡು ಬಂದು ಅವರು ಟಿಫನ್ನ ಮಾರ್ತಾರೆ. ಹಾಗಾಗಿ ಅಲ್ಲಿ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಎಲ್ಲ ಆಗಲ್ಲ ಅಂತ ಹೇಳಿ ನಾವು ಸಾಮಾನ್ಯವಾಗಿ ತಮಿಳ್ನಾಡು ಸೈಡ್ ಬಂದರೆ ಇದೇ ಥರ ತಿನ್ನೋದು. ಹೋಟೆಲ್ಗಿಂತ ಹೆಚ್ಚಾಗಿ ಬ್ರೇಕ್ಫಾಸ್ಟ್ ಆದರೆ ನಾವು ಈ ಥರ ಕೂಳ್ ಇಟ್ಕೊಂಡಿರ್ತಾರಲ್ಲ ಅವ್ರ ಹತ್ರನೇ ನಾವು ಟಿಫನ್ ತಿನ್ನೋದು. ಅವತ್ತು ಕೂಡ ಇಡ್ಲಿ, ದೋಸೆ, ಟೊಮ್ಯಾಟೊ ರೈಸ್ ಎಲ್ಲ ಟೇಸ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಟಿಫನ್, ಜೊತೆಗೆ ಕೂಳ್ ಕೂಡ ಕುಡಿದ್ವಿ. ಪಲ್ಲಾಡಮ್ಮ ಇದು. ನಮಗೆ ಮುನ್ನಾರ್ ರೀಚ್ ಆಗೋದು ಇನ್ನೂ ಒಂದು 3 ಅವರ್ಸ್ ಇದೆ ಅನ್ನುವಾಗ ನಮಗೆ ಈ ಥರ ಒಂದು ಪ್ಲೇಸಲ್ಲಿ ಫುಲ್ ವಿಂಡ್ ಮಿಲ್ ಸಿಗುತ್ತೆ. ನನಗೆ ಈ ಊರ ಹೆಸರು ತಕ್ಷಣಕ್ಕೆ ನೆನಪಾಗ್ತಾ ಇಲ್ಲ. ತುಂಬ ವಿಂಡ್ ಮಿಲ್ಸ್. ನಾನು ಫಸ್ಟ್ ಟೈಮ್ ಮುನ್ನಾರ್ಗೆ ಹೋಗಿದ್ದಾಗೂ ಕೂಡ ಅಷ್ಟೇ, ಇದನ್ನು ನೋಡಿದ ನೆನಪು ನನಗೆ ಹಾಗೇ ಇತ್ತು. ನನ್ನ ಮೈಂಡಲ್ಲಿ ಮುನ್ನಾರ್ ಅಂತ ನೆನೆಸ್ಕೊಂಡಾಗ ದಾರಿಯಲ್ಲಿ ಹೋಗೋದು ಅಂತ ಏನಾದರೂ ನೆನಪು ಮಾಡಿಕೊಂಡ್ರೆ ಈ ವಿಂಡ್ ಮಿಲ್ಸ್ ಕೂಡ ನನ್ನ ಮೈಂಡಲ್ಲಿ ಹಾಗೇ ಬರ್ತಾಯಿತ್ತು. ಈ ಸಲ ಕೂಡ ಅದನ್ನ ನೋಡಿದ ತಕ್ಷಣ ತುಂಬ ಖುಷಿಯಾಯಿತು, ಯಾಕಂದರೆ ಅದೊಂದು ಮೆಮೊರೀಸ್ ಅಲ್ವಾ. ಲಾಸ್ಟ್ ಟೈಮ್ ನೋಡಿದ್ದು, ಈ ಟೈಮ್ ಅಂತೂ ಇನ್ನೂ ಇವಾನ್ ಜೇಸನ್ ಎಲ್ಲ ಇರೋದ್ರಿಂದ ಅವರು ನೋಡಿ ಇನ್ನೂ ಖುಷಿಪಟ್ಟರು. ಇದು ಒಂದು ಹೆಚ್ಚು ಕಮ್ಮಿ ಒಂದು 30 ಕಿಲೋಮೀಟರ್ಸ್ ತನಕನೂ ವಿಂಡ್ ಮಿಲ್ಸ್ ಇದೇ ಥರ. ತುಂಬ ಗಾಳಿ ಜಾಸ್ತಿ ಅಲ್ಲಿ. ಎಷ್ಟು ಗಾಳಿ ಅಂದರೆ ನಮ್ಮ ಕಡೆ ಈಗ ತುಂಬ ಗಾಳಿ ಬೀಸ್ಬಿಡ್ತು, ಬಟ್ಟೆಗಳೆಲ್ಲ ಹಾರೋಯ್ತು ಅಂತ ಹೇಳ್ತೀವಲ್ವ, ಆ ಥರ ಎನಿ ಟೈಮ್ ಗಾಳಿ ಬೀಸ್ತಾನೆ ಇರುತ್ತೆ. ತುಂಬ ಚೆನ್ನಾಗಿತ್ತು ಅದು. ಇದಾದಮೇಲೆ ಒಂದು ಕಡೆ ನಿಲ್ಲಿಸಿದ್ವಿ. ನಾವು ಕಂಟಿನ್ಯೂಸ್ ಜರ್ನಿ ಅಂತ ಎಲ್ಲೂ ಮಾಡಲಿಲ್ಲ, ಯಾಕಂದರೆ ಮಕ್ಕಳಿದ್ದಾರೆ, ಮಮ್ಮಿ ಇದ್ದಾರೆ. ಹಾಗಾಗಿ ನಾವು ಒಂದು 2 hours ಒನ್ಸ್ ನಿಲ್ಲಿಸ್ತಾನೆ ಇದ್ವಿ. ಮತ್ತು ಅಲ್ಲೂ ಕೂಡ ನಿಲ್ಲಿಸ್ಬಿಟ್ಟು ಸ್ವಲ್ಪ ಜ್ಯೂಸು ಮತ್ತು ಐಸ್ ಕ್ರೀಮ್ ಎಲ್ಲ ತಿಂದ್ವಿ. ಹೇಳಬೇಕಂದ್ರೆ ಅವತ್ತು ಒಂದೇ ದಿನ ನಾವು 4 ಥರ ವೆದರ್ ನೋಡಿದ್ವಿ. ನಾವೀಗ ನಿಲ್ಲಿಸಿರೋದು ಬಂದು ತಮಿಳ್ನಾಡಲ್ಲಿ. ಇದು ಬಂದು ಪ್ಲೇಸು ಉಡುಮಲ ಪೇಟ್ ಅಂತ ಏನೋ ಬರುತ್ತೆ, ಅದರ ಹತ್ತತ್ರ ಇದು. ಮತ್ತು ವಿಂಡ್ ಮಿಲ್ಸ್ ಎಲ್ಲ ಸಿಗೋವಂಥದ್ದು.
ಅವತ್ತು ನಾವು ಒಂದೇ ದಿನ 4 ಥರ ವೆದರ್ ನೋಡಿದ್ವಿ. ನಾವಿರೋ ಪ್ಲೇಸ್ ಜೊತೆಗೆ ನಾವು ತಮಿಳ್ನಾಡಿಗೆ ಹೋಗುವಾಗ ಅಲ್ಲಿ ಸಿಕ್ಕಾಬಟ್ಟೆ ಸೆಕೆ. ಅದು ಹೆಂಗೆ ಅಂದರೆ ನಮ್ಮಲ್ಲಿ ಸಮ್ಮರಲ್ಲಿ ಹೇಗಿರುತ್ತೋ ಆ ರೀತಿ ಸೆಕೆ ಇತ್ತು. ಅದಾದಮೇಲೆ ಮತ್ತೆ ನಾವು ಇದು ಹೇಳಿದ್ನಲ್ಲ ಉಡುಮಲಪೇಟ್ ಹತ್ತತ್ರ, ಅಂದರೆ ಪಲ್ಲಾಡಮ್ ಮತ್ತು ಉಡುಮಲಪೇಟ್ ಮಧ್ಯದಲ್ಲಿ ಬರುವಂಥ ಪ್ಲೇಸ್, ಅದೇ ವಿಂಡ್ ಮಿಲ್ಸ್ ಎಲ್ಲ ಇದೆ ಅಂತ. ಅಲ್ಲಿ ಸಿಕ್ಕಾಬಟ್ಟೆ ಗಾಳಿ, ಎಷ್ಟು ಗಾಳಿ ಅಂದರೆ ನಿಂತ್ಕೊಂಡ್ರೆ ಕೂದಲೆಲ್ಲ ಹಾರ್ತಾಯಿತ್ತು, ಅಷ್ಟು ಗಾಳಿ. ಅದಾದಮೇಲೆ ಅಲ್ಲಿಂದ ಮುಂದೆ ಬಂತಂದರೆ ಮುನ್ನಾರ್, ಅಲ್ಲಿ ಸಿಕ್ಕಾಬಟ್ಟೆ ಚಳಿ. ಸೊ ಒಂದೇ ದಿನ 4 ಥರ ಕ್ಲೈಮೇಟ್ನ ನಾವು ನೋಡಿದವತ್ತು. ಅದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನೆನ್ಪಿಟ್ಕೊಳ್ಳೋವಂಥ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಇದಾದಮೇಲೆ ನಮಗೆ ಇದು ತಮಿಳ್ನಾಡು ಮುಗಿಸಿ ನಾವು ಕೇರಳಕ್ಕೆ ಎಂಟ್ರಿ ಆಗ್ತೀವಲ್ಲ, ಆವಾಗ ಸಿಗುವಂಥ ಚೆಕ್ ಪೋಸ್ಟ್. ನಾನು ಇದನ್ನು ಏನಕ್ಕೆ ವಿಡಿಯೋ ಮಾಡಿಕೊಂಡೆ ಅಂತಂದರೆ, ನನಗೆ ಇಲ್ಲೊಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ನಾವು ಮದುವೆ ಆದಮೇಲೆ ಫಸ್ಟ್ ಟೈಮ್ ಮುನ್ನಾರಿಗೆ ಹೋಗುವಾಗ ಇಲ್ಲಿ ಹಸ್ಬೆಂಡ್ ಇದೇ ಥರ ಕಾರ್ ನಿಲ್ಲಿಸ್ಬಿಟ್ಟು ಅಲ್ಲಿ ಎಂಟ್ರಿ ಮಾಡಬೇಕು, ಯಾರ್ಯಾರು ಹೋಗ್ತಾ ಇದ್ದೀವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ, ಎಲ್ಲಿಂದ ಬಂದಿದ್ದೀವಿ ಅಂತ. ಅವ್ರು ಅದೆಲ್ಲ ಎಂಟ್ರಿ ಮಾಡೋಕ್ಕೆ ಡೀಟೇಲ್ಸ್ ಕೊಡೋಕ್ಕೆ ಹೋಗಿದ್ದಾರೆ. ಅಲ್ಲಿ ಒಂದು ಕೋತಿ ನಾನು ಕಾರಲ್ಲಿ ಕೂತಿದ್ದೀನಿ, ಕೋತಿ ಬಂದ್ಬಿಟ್ಟು ಹಿಂಗೆ ಮೇಲೆ ಕಾರ್ ಮೇಲೆ ಕೂತ್ಕೊಂಡು ನೋಡ್ತಾ ಇತ್ತು. ನಂಗೆ ಸಿಕ್ಕಾಬಟ್ಟೆ ಹೆದರ್ಕೊಂಡಿದ್ದೆ. ಆ ಮೆಮೊರೀಸ್ಗೋಸ್ಕರ ನಾನು ಆ ವಿಡಿಯೋ ಮಾಡ್ಕೊಂಡಿದ್ದು. ಅದನ್ನು ಮಾತ್ರ ನಾನು ಯಾವತ್ತೂ ಮರೆಯೋದಿಲ್ಲ. ನನಗೆ ಅದನ್ನು ಯಾವಾಗಲೂ ನಾನು ನೆನೆಸ್ಕೊಳ್ತಾನೆ ಇರ್ತೀನಿ. ಸೊ ಹಾಗಾಗಿ ಅದನ್ನು ವಿಡಿಯೋ ಮಾಡಿಕೊಂಡೆ, ಇಲ್ಲ ಆ್ಯಡ್ ಮಾಡಿದ್ನಲ್ಲ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಆದಮೇಲೆ ನಮಗೆ ಇಲ್ಲಿ ಕೇರಳ ಆಯಿತು ಇಲ್ಲಿಂದ. ಇದಾದಮೇಲೆ ಹೇಳಬೇಕಂದ್ರೆ ಒಂದು ಜಾಗನೂ ಒಂದೊಂದು ವ್ಯೂ ಪಾಯಿಂಟ್ ಅಷ್ಟು ಚೆನ್ನಾಗಿತ್ತು. ಆ ಕ್ಲೈಮೇಟ್ ಇರ್ಬೋದು, ಆ ಮರ ಗಿಡಗಳು, ಆ ಗ್ರೀನ್, ಮತ್ತು ನಮಗೆ ಜರಿಗಳು ಹೇಗೆ ಕಾಣಿಸುತ್ತೆ ಅಂದರೆ ನಮಗೆ ಲೈಕ್ ಜಸ್ಟ್ ಸುಮ್ಮನೆ ಹಿಂಗೆ ನೋಡಿದ್ರೆ ಅಯ್ಯೋ ಬೇಜಾರಾಗ್ಬಿಡುತ್ತೆ ಕೊನೆಗೆ, ಅಷ್ಟು ಜರಿಗಳು ತುಂಬ ಚೆನ್ನಾಗಿತ್ತು. ಸ್ಟಾರ್ಟಿಂಗಿಂದನೇ ಒಂದು ಒಳ್ಳೆ ನೇಚರ್ ಇದೆ ಅಲ್ಲಿ. ಇದಾದಮೇಲೆ ನಮಗೆ ಕೇರಳದಿಂದ ಸಿಗೋ ಎಲ್ಲ ವ್ಯೂಗಳು ಕೂಡ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನೇಚರ್ ಇರ್ಬೋದು, ಟೀ ಎಸ್ಟೇಟ್ ಇರ್ಬೋದು, ಆ ರೀತಿಯೇ ತುಂಬ ವ್ಯೂ ಪಾಯಿಂಟ್ಸ್ ತುಂಬ ಚೆನ್ನಾಗಿದೆ. ನಾನು ಇದೊಂದೇ ವಿಡಿಯೋದಲ್ಲಿ ಎಲ್ಲನೂ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ವಿಡಿಯೋ ತುಂಬ ಲೆಂತಿ ಅನ್ನಿಸ್ತು, ನಿಮಗೆ ನೋಡೋಕ್ಕೆ ಕೂಡ ಬೋರ್ ಆಗುತ್ತೆ. ಸೊ ಹಾಗಾಗಿ ನಾನು ಇದನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟು ಕೇರಳ ಎಂಟ್ರಿ ಆದಮೇಲೆ ಏನಾಯಿತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಅಥವಾ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ರೆಸಿಪಿ ಜೊತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.